ಓಂ ಬ್ರಹ್ಮಚಾರಿಣಿಯೈ ನಮಃ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಮಗನ್ಗೆ ಹುಷಾರಿಲ್ಲದೆ ಇದ್ದಿದ್ರಿಂದ ಅವನಿಗೆ ಸ್ವಲ್ಪ ಒಂದು ವಾರದಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು. ಇವತ್ತು ಸ್ಕೂಲ್ಗೂ ಕಳ್ಸಿಲ್ಲ ಅವನನ್ನ. ಇವಾಗ ಅದು ಟ್ಯೂಷನ್ಗೆ ಹೋಗ್ಬಾ ಅಂತ ಕಳಿಸಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೇ ಬಿ ಇವತ್ತಿನ ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ. ಇವತ್ತೇನು ಮಾಡೋಕ್ಕಾಗಲ್ಲ. ಸ್ಯಾರಿ ಉಟ್ಕೊಳ್ಳೋಷ್ಟು ಟೈಮ್ ಇರ್ಲಿಲ್ಲ. ಡ್ರೆಸ್ಸು ರೆಡ್ ಕಲರ್ ಉಟ್ಕೋಷ್ಟು ಪೇಶನ್ಸ್ ಇರ್ಲಿಲ್ಲ. ಸನ್ಸ್ಕ್ರೀನ್ ಖಾಲಿ ಆಗಿದೆ, ತಗೊಂಡ್ಬರ್ಬೇಕು ಫ್ರೆಂಡ್ಸ್. ಇಷ್ಟೇ ನನ್ನ ಮೇಕಪ್ ಇವತ್ತು. ಇವತ್ತು ದೇವ್ರಿಗೆ ದೇವಸ್ಥಾನಕ್ಕಲ್ಲ, ದೇವ್ರಿಗೆ ಏನು ಮಾಡಕ್ಕೆ ಆಗ್ಲಿಲ್ಲ. ಯಾವತ್ತು ದೇವ್ರಿಗೆ ಹಾಲನ್ನ ಕಾಯಿಸಿ ಇಡಬೇಡಿ. ಸ್ನಾನ ಆಯ್ತು, ರೆಡಿ ಆದ. ಇವಾಗ ಕುಂಕುಮ ಇಟ್ಟು ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಯಾವಾಗಲೂ ಅಷ್ಟೊತ್ತೊಳಗೆ ಕುಂಕುಮ ಇಡ್ತೀನಿ. ಹಂಗೆ ಅಂತ ಮಾಡೋದೇ ಇಲ್ಲ. ನೋಡಿದ್ರಲ್ಲ, ಇವತ್ತು ಡೇ 2 ನವರಾತ್ರಿ ಸ್ಪೆಷಲ್ಲು. ಪೂಜೆ ಎಲ್ಲ ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಲಂಕಾರ ವಿಶೇಷತೆ ಹೇಗ್ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದ್ರು ದೇವಸ್ಥಾನದಲ್ಲಿ. ಏನಪ್ಪಾ ಅದು, ಸಂತಾನ ಲಕ್ಷ್ಮಿ ಅವತಾರ. ಇವತ್ತು ಸಂತಾನ ಲಕ್ಷ್ಮಿ ಅಲಂಕಾರನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೋಡೋಣ, ಬೇಗ ಹೋದ್ರೆ ಮುಂದೆ ಸೀಟ್ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ನಾವು. ಏನಿಲ್ಲ ಓಕೆ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಐ ಆಮ್ ರೆಡಿ. ಮಹಾ ಗ್ರಾಮ ದೇವತೆ ಚಾಮುಂಡೇಶ್ವರಿ ದೇವಿನಃ ಅನುಗ್ರಹ ಕುಂಕುಮ ಅಷ್ಟೋತ್ತರ ಮಹಾ ಮಂಗಳಾರತೆ ತೀರ್ಥ ಪ್ರಸಾದ ವಿನಿಯೋಗಸ್ಯ ಇತಿ ಸಂಕಲ್ಪ್ಯ ಶಿವಂ ಭೂಯಾದೋ. ಮನಸ್ಸಲ್ಲಿ ಎಲ್ಲ ಸಂಕಲ್ಪ ಮಾಡಿಕೊಳ್ಳಿದ್ದಾರೆ. ಜಗನ್ಮಾತೆಯನ್ನು ಉನ್ನತವಾದ ಅಭಿವೃದ್ಧಿ ಮಾಡು. ನಾವು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಯಶಸ್ವಿಯಿಂದ ಪರಮೇಶ್ವರಿ ಅಂತ ಪ್ರಾರ್ಥನೆ ಮಾಡುವಂತ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ಅಭಿವೃದ್ಧಿ ಮಾಡು. ಯಾರಿಗೆ ನಮ್ಮ ಮಕ್ಕಳಿಗೆ ಸಂತಾನ ಭಾಗ್ಯಲ್ಲವೋ ಚರಿತ್ರದಲ್ಲಿ ಸಂತಾನ ಭಾಗ್ಯ ಕೊಟ್ಟು ಕಾಪಾಡು ಪರಮೇಶ್ವರಿಯಿಂದ ಮಹಾ ಸಂತಾನ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಶುಭ ವಿವಾಹವಾಗಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ चंद्राय नमः, शिवाय नमः, पार्वती नमः, चंडाग्रे नमः, गौरी नमः, जराग्रे नमः, शिवप्रियाय नमः, चंद्रचूडाय नमः, लोकनाथे नमः, शिवाय नमः, ब्रह्मवारिणे नमः, गजाय नमः, लोकपूजिताय नमः, अन्निकराय नमः, वामदेवाय नमः, गायत्री नमः, विश्वाधराय नमः, हत्रारोपिणे नमः, कात्याय नमः, महाराण्ये नमः, शक्तिपदाय नमः, हरिकारोपिणे नमः, भद्राय नमः, हरजाय नमः, हरदने नमः, अंबिकाय नमः, पत्नी
ಸಂತಾನಲಕ್ಷ್ಮಿ ಪ್ರಚೋದಯಾತ್ ಸಂತಾನಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಉನ್ನತವಾದ ಅಭಿವೃದ್ಧಿ ಮಾಡ್ಕೊಳ್ಳಿ. ಸದಾಕಾಲ ಲಕ್ಷ್ಮಿ ನಾಟ್ಯವಾಡದಲ್ಲಿ ಉನ್ನತವಾದ ಅಮ್ಮನ ದರ್ಶನ ಮುಗಿಸಿ ಹೊರಗಡೆ ಬಂದರೆ ತುಂಬ ಜನ ಪ್ರಸಾದಕ್ಕೆ ಲೈನಲ್ಲಿ ನಿಂತಿದ್ರು. ಮತ್ತಷ್ಟು ಜನ, ಎಷ್ಟು ಜನ ಅಂದರೆ ಅಬ್ಬಾ ನೋಡೋಕ್ಕೆ ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಕ್ಯೂ ಇದ್ದರು ದರ್ಶನಕ್ಕೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ 2ನೇ ದಿನದ ನವರಾತ್ರಿ ಸ್ಪೆಷಲ್ನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸಂತಾನಲಕ್ಷ್ಮಿಯ ಅಲಂಕಾರ ಇವತ್ತು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆದರೆ ನಾನು ಅಂದ್ಕೊಂಡಂಗೆ 10 ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ನನಗೆ ಮುಂದೆ ಹೋಗೋದಕ್ಕೆ ಚಾನ್ಸೇ ಸಿಗಲಿಲ್ಲ. ತುಂಬ ಜನ, ತುಂಬ ನೂಕಾಟ. ಸ್ವಲ್ಪ ಏನಾದರೂ ಹೇಳೋಕ್ಕೋದ್ರೂ ಜನ ಒಂದೊಂದು ಸತಿ ಹೆಂಗೆ ತಿಳ್ಕೊಬಿಡ್ತಾರೆ ಅಂದರೆ ಒಂಥರ ಜಗಳಕ್ಕೆ ಬಂದುಬಿಡ್ತಾರೆ, ಭಯನೇ ಆಗಿಬಿಡುತ್ತೆ. ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ಹೊಸ್ಲು ಮೇಲೆ ನಿಂತ್ಕೊಂಡವಳು ಹಿಂದೆ ಬರೋರ್ನೆಲ್ಲ ಮುಂದೆ ಬಿಟ್ಬಿಟ್ಟು ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಸಪೋರ್ಟ್ ಮಾಡಿ.